ಆತ್ಮೀಯ ಸ್ನೇಹಿತರೆ, ಯಜುಮಿತ್ರ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕದಲ್ಲಿ ಕೈಗೊಳ್ಳಲಿರುವಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿನ ಕೆಲವೊಂದಿಷ್ಟು ಗೊಂದಲಗಳಿಗೆ ಪರಿಹಾರಗಳನ್ನು ನೀಡುವಂತಹ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸ್ಪಷ್ಟೀಕರಣವನ್ನು ಕೊಟ್ಟಿದೆ. ಅದರಂತೆ ಆ ಸ್ಪಷ್ಟೀಕರಣಗಳು ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ತಾವು ಆ ಒಂದು ಆ್ಯಪ್ ಲಿಂಕ್ನ ಮೂಲಕ ಏನು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀರಿ, ಆ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಟ್ಟು 60 ಪ್ರಶ್ನೆಗಳನ್ನು ತಾವು ಅಲ್ಲಿ ಪ್ರತಿ ಮನೆಯ ಕುಟುಂಬದ ಸದಸ್ಯರಿಗೆ ಕೇಳಬೇಕಾಗುತ್ತೆ. ಅದರಲ್ಲಿ ಪ್ರಶ್ನೆ ಸಂಖ್ಯೆ 2 ಮತ್ತು 45ಕ್ಕೆ ಇದರಲ್ಲಿ ಕೈಪಿಡಿಯಲ್ಲಿ ಮುದ್ರಿತಗೊಂಡಿರುವಂಥ ವಿವರ, ಇದನ್ನು ಗಣಿತದಾರರಿಗೆಲ್ಲರಿಗೂ ಸಮೇತ ಮಾಹಿತಿ ಕೈಪಿಡಿಯನ್ನು ಆಯೋಗ ಸರಬರಾಜು ಮಾಡಿದೆ. ಅದರಲ್ಲಿ ಇರುವಂತಹ ಮುದ್ರಿತಗೊಂಡಿರುವಂಥ ವಿವರ ಈ ರೀತಿ ಇದ್ದು, ಕರ್ನಾಟಕ ರಾಜ್ಯದಲ್ಲಿ ನೋಂದಣಿ ಆಗಿರುವಂತಹ ಆಧಾರ್ ವಿವರಗಳನ್ನು ಮಾತ್ರ ಉಪಯೋಗಿಸಲು ಅವಕಾಶವಿರುತ್ತದೆ ಅಂತ ಅದರಲ್ಲಿ ಮುದ್ರಿತವಾಗಿದೆ. ಅದನ್ನು ಪರಿಷ್ಕೃತ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಹೊರ ರಾಜ್ಯದಲ್ಲಿ ಆಧಾರ್ ಸಂಖ್ಯೆ ನೋಂದಣಿಯಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ನೆಲೆಸಿರುವಂಥ ಎಲ್ಲ ಜನರ ಸಮೀಕ್ಷೆಯನ್ನು ಮಾಡಬಹುದಾಗಿರುತ್ತದೆ. ಅಂದರೆ ಕರ್ನಾಟಕದಲ್ಲಿ ವಾಸವಾಗಿದ್ದು ಕರ್ನಾಟಕದ ಯಾವುದೇ ಸ್ಥಳದ ವಿಳಾಸವನ್ನು ಹೊಂದಿರುವಂಥ ಆಧಾರ್ ಕಾರ್ಡ್ ಹೊಂದಿರೋರಿಗೆ ಮಾತ್ರ ಸಮೀಕ್ಷೆ ಅಂತ ಮುದ್ರಿತವಾಗಿದೆ. ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಆ ರೀತಿ ಏನೂ ಇಲ್ಲ. ಬೇರೆ ಯಾವುದೇ ರಾಜ್ಯದವರಾಗಿದ್ದು ಅಲ್ಲಿ ಆಧಾರ್ ಕಾರ್ಡನ್ನು ಮಾಡಿಸ್ಕೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದರೆ ಅವರನ್ನು ಸಮೀಕ್ಷೆಗೆ ಒಳಪಡಿಸ್ಬೋದು, ಆ ಆಧಾರ್ ಕಾರ್ಡ್ನ ಮಾಹಿತಿಯ ಆಧಾರದ ಮೇಲೆ ಅಂತ. ಇನ್ನು ಪ್ರಶ್ನೆ ಸಂಖ್ಯೆ 46ಕ್ಕೆ ಈ ರೀತಿ ಕೈಪಿಡಿಯಲ್ಲಿ ಮುದ್ರಿತವಾಗಿದೆ. ಮಾಹಿತಿದಾರರ ಫೋಟೋ ತೆಗೆಯಲು ಒಪ್ಪಿಸುವುದು. ಒಂದು ವೇಳೆ ನಿರಾಕರಿಸಿದ್ದಲ್ಲಿ ಕಡ್ಡಾಯಗೊಳಿಸಲಾದ BPL ಅಥವಾ ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ದಾಖಲೆಗಳನ್ನು ಪಡೆದು ಸಮೀಕ್ಷೆಯನ್ನು ಮುಂದುವರಿಸುವುದು ಅಂತ ಇದೆ. ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಮಾಹಿತಿದಾರರ ಫೋಟೋ ತೆಗೆಯುವುದು ಕಡ್ಡಾಯವಾಗಿರುತ್ತದೆ. ಅಥವಾ ಒಂದು ಕುಟುಂಬಕ್ಕೆ ತಾವು ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೋಗಿದ್ದೀರಿ ಅಂದರೆ ಅಲ್ಲಿ ಆ ಮಾಹಿತಿಗೆ ಸಂಬಂಧಪಟ್ಟಂಥ ವಿವರಗಳನ್ನು ನೀಡುವಂಥವರು ಯಾರಿರ್ತಾರೋ ಅವರಿಗೆ ಮಾಹಿತಿದಾರರು ಅಂತ ಕರೀತಾರೆ. ಯಾರು ಆ ಮಾಹಿತಿಯನ್ನು ನೀಡ್ತಾ ಇದ್ದಾರೋ ಆ ವ್ಯಕ್ತಿಯ ಫೋಟೋವನ್ನು ತೆಗೆಯುವಂಥದ್ದು ಈ ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿರುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 16 ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೈಪಿಡಿಯಲ್ಲಿ ಮುದ್ರಿತವಾಗಿರುವಂಥದ್ದು. ಕುಟುಂಬದ ಸದಸ್ಯ ಗಣತಿಯ ಸಮಯದಲ್ಲಿ ತನ್ನ ಮೊಬೈಲ್ ನಂಬರನ್ನು ಕೊಡಲು ನಿರಾಕರಿಸಿದಲ್ಲಿ ಕೈಪಿಡಿಯ ಪುಟ ಸಂಖ್ಯೆ 81ರಲ್ಲಿ ನೀಡಿರುವ ಒಪ್ಪಿಗೆ ಪತ್ರದ ಮೇಲೆ ಸಹಿ ಪಡೆದು ಅಪ್ಲೋಡ್ ಮಾಡಿ ಸಬ್ಮಿಟನ್ನು ಮಾಡುವುದು ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಂದರೆ ಆ ಕುಟುಂಬದ ಮುಖ್ಯಸ್ಥ ತನ್ನ ಬಳಿ ಮೊಬೈಲ್ ಫೋನ್ ಸಂಖ್ಯೆಯನ್ನು ನೀಡಲಿಕ್ಕೆ ನಿರಾಕರಣೆ ನೀಡಿದರೆ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪರಿಷ್ಕೃತವಾದಂಥ ಮಾಹಿತಿ ಏನು ಅಂತೇಳಿದರೆ, ಕುಟುಂಬದ ಮುಖ್ಯಸ್ಥ ಅಥವಾ ಮಾಹಿತಿದಾರರ ಮೊಬೈಲ್ ಸಂಖ್ಯೆ ನೀಡುವುದು ಕಡ್ಡಾಯವಾಗಿರುತ್ತದೆ. ಒಂದು ವೇಳೆ ಆ ಕುಟುಂಬದ ಯಾವ ಸದಸ್ಯರೂ ಮೊಬೈಲ್ ಸಂಖ್ಯೆ ಹೊಂದಿಲ್ಲದಿದ್ದರೆ ಕುಟುಂಬದ ಪರಿಚಯಸ್ಥರ ಮೊಬೈಲ್ ಸಂಖ್ಯೆಯನ್ನು ಪಡೆದು ನಮೂದಿಸುವುದು. ಅಂದರೆ ಈ ಸಮೀಕ್ಷೆಯಲ್ಲಿ ಯಾರು ಮಾಹಿತಿಯನ್ನು ನೀಡ್ತಾರೆ ಅಥವಾ ಕುಟುಂಬದ ಸದಸ್ಯ ಯಾರಿಡ್ತಾರೆ ಅವರು ತಮ್ಮ ಮೊಬೈಲ್ ಸಂಖ್ಯೆಯನ್ನು ನೀಡುವುದು ಕಡ್ಡಾಯವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 18 ಗಣತಿಯ ಸಮಯದಲ್ಲಿ ಕೆಲವು ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲದಿದ್ದರೂ ಆಫ್ಲೈನ್ ಮೋಡ್ನಲ್ಲಿ ಸಮೀಕ್ಷೆ ಮಾಡಿ ದಾಖಲಿಸಲು ಆ್ಯಪ್ನಲ್ಲಿ ಸಾಧ್ಯವಾಗುತ್ತದೆ. ಇನ್ನು ನೆಟ್ವರ್ಕ್ ಸಂಪರ್ಕ ಬಂದೊಡನೆ ಆ ಮಾಹಿತಿಯು ತಾನಾಗಿಯೇ ಅಪ್ಲೋಡ್ ಆಗುತ್ತದೆ ಅಂತ ಕೈಪಿಡಿಯಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಪರಿಷ್ಕೃತವಾದಂತಹ ಸ್ಪಷ್ಟೀಕರಣ ಏನಪ್ಪ ಅಂದರೆ, ಆಫ್ಲೈನ್ ಮೋಡ್ನಲ್ಲಿ ಸಮೀಕ್ಷೆ ಮಾಡಿ ದಾಖಲಿಸಲು ಅವಕಾಶ ಇಲ್ಲದಿರುವ ಕಾರಣ ಮೊಬೈಲ್ ನೆಟ್ವರ್ಕ್ ಇಲ್ಲದ ಪ್ರದೇಶಗಳಲ್ಲಿ ಶಾಲೆ ಅಥವಾ ಅಂಗನವಾಡಿಗಳಲ್ಲಿ ವಿಶೇಷ ಶಿಬಿರಗಳನ್ನು ಆಯೋಜಿಸಿ ಸಮೀಕ್ಷೆ ನಡೆಸಲು ಕ್ರಮ ವಹಿಸುವಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ತಿಳಿಸಲಾಗಿದೆ. ಇದು ಒಂದು ಸ್ಪಷ್ಟೀಕರಣ. ಅಂದರೆ ಈಗಾಗಲೇ ಕೈಪಿಡಿಯಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ, ಆಫ್ಲೈನ್ ಮೋಡಲ್ಲೂ ಸಮೇತ ಇದನ್ನು ನಾವು ಸಮೀಕ್ಷೆ ಮಾಡಬಹುದು. ಆನ್ಲೈನ್ ನೆಟ್ವರ್ಕಿಗೆ ಬಂದ ತಕ್ಷಣ ಅದು ಅಪ್ಲೋಡ್ ಆಗುತ್ತೆ ಅಂತಿದೆ. ಅದು ತಪ್ಪು. ಅದರ ಬದಲಾಗಿ ಯಾವುದಾದ್ರೂ ನೆಟ್ವರ್ಕ್ ಸಂಪರ್ಕ ಇಲ್ಲದಿರುವಂತಹ ಗ್ರಾಮಗಳು ಅಥವಾ ಜನವಸತಿ ಪ್ರದೇಶಗಳಿದ್ದರೆ ಅಲ್ಲಿ ಅಂಗನವಾಡಿ ಮತ್ತು ಶಾಲೆಗಳಲ್ಲಿ ಏನು ಮಾಡ್ತಾರೆ, ವಿಶೇಷ ಶಿಬಿರಗಳನ್ನು ಆಯೋಜಿಸಿ ಅಲ್ಲಿ ಸಮೀಕ್ಷೆಯನ್ನು ಕೈಗೊಳ್ಳಬೇಕು ಅನ್ನುವಂಥ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಇನ್ನು ಪ್ರಶ್ನೆ ಸಂಖ್ಯೆ 21 ಹೆಣ್ಣು ಮಕ್ಕಳು ಇತ್ತೀಚೆಗೆ ಮದುವೆಯಾಗಿ ಗಂಡನ ಮನೆಗೆ ಬಂದಿದ್ದಲ್ಲಿ ಅವರ ಹೆಸರನ್ನು ಗಂಡನ ಕುಟುಂಬದಲ್ಲಿ ಸೇರಿಸುವುದು ಅಂತ ಸ್ಪಷ್ಟೀಕರಣ ಇದೆ. ಅದಕ್ಕೆ ಈಗ ಪರಿಷ್ಕೃತ ಏನು ಹೇಳ್ತಾರೆ ಅಂದರೆ, ಪಡಿತರ ಚೀಟಿಯಲ್ಲಿ ಹೆಸರು ಇರುವ ಕಡೆ ಮಾಹಿತಿಯನ್ನು ಒದಗಿಸುವುದು. ಒಂದು ವೇಳೆ ಅವರ ಪಾಲಕರ ಪಡಿತರ ಚೀಟಿಯಿಂದ ಅವರ ಹೆಸರನ್ನು ತೆಗೆದು ಹಾಕಿದ್ದಲ್ಲಿ ಆಧಾರ್ ಕಾರ್ಡ್ ಆಧಾರದ ಮೇಲೆ ಗಂಡನ ಮನೆಯ ಕುಟುಂಬದಲ್ಲಿ ಸೇರ್ಪಡೆ ಮಾಡಬಹುದು. ಇದು ಒಂದು ಸ್ಪಷ್ಟೀಕರಣ. ಪ್ರಶ್ನೆ ಸಂಖ್ಯೆ 28 ಒಂದು ಮನೆಯ ವಿವರಗಳು ಅಪೂರ್ಣಗೊಂಡಿದ್ದಲ್ಲಿ ಮುಂದಿನ ಕುಟುಂಬಕ್ಕೆ ಸಮೀಕ್ಷೆಗೆ ಹೋಗಬಹುದೇ ಅಥವಾ ಸಬ್ಮಿಟ್ ಆದ ನಂತರವೇ ಮುಂದಿನ ಕುಟುಂಬ ಸರ್ವೆ ಮಾಡುವ ಅವಕಾಶವಿರುತ್ತದೆ ಅಂತ ಮುದ್ರಿತ ಪುಸ್ತಕದಲ್ಲಿದ್ದರೆ, ಈಗ ಪರಿಷ್ಕೃತ ಸ್ಪಷ್ಟೀಕರಣ ಏನಪ್ಪ ಅಂದರೆ, ಕೆಲವು ಕುಟುಂಬಗಳ ಮಾಹಿತಿ ಸಂಗ್ರಹಣೆ ಅಪೂರ್ಣಗೊಂಡಿದ್ದಲ್ಲಿ ಗರಿಷ್ಠ 3 ಕುಟುಂಬಗಳವರೆಗೆ ಡ್ರಾಫ್ಟ್ನಲ್ಲಿ ಮಾಹಿತಿ ಇಟ್ಟು ಸಮೀಕ್ಷೆಯನ್ನು ಮುಂದುವರಿಸೋದಕ್ಕೆ ಅವಕಾಶ ಇದೆ. ಇನ್ನು ಪ್ರಶ್ನೆ ಸಂಖ್ಯೆ 40 ಆಫ್ಲೈನ್ನಲ್ಲಿ ಪ್ರಶ್ನಾವಳಿಗಳನ್ನು ಓಪನ್ ಆಗುತ್ತದೆ. ಅದಕ್ಕೆ ಆಫ್ಲೈನ್ನಲ್ಲಿ ಸರ್ವೆ ಮಾಡಲು ಅವಕಾಶವೇ ಇಲ್ಲ. ಅಂದರೆ ಆನ್ಲೈನ್ ಮೋಡ್ನಲ್ಲಿನೇ
ಈ ಒಂದು ಸಮೀಕ್ಷಾ ಕಾರ್ಯ ನಡೆಯೋದರಿಂದ ಆನ್ಲೈನ್ ಮೋಡ್ನಲ್ಲಿನೇ ನಾವು ಪ್ರಶ್ನಾವಳಿಗಳಿಗೆ ದಾಖಲಿಸಬೇಕಾಗುತ್ತೆ. ಪ್ರಶ್ನೆ ಸಂಖ್ಯೆ 43, ಆಧಾರ್ ಕಾರ್ಡ್ ಇಲ್ಲದೇ ಇರುವ ಸದಸ್ಯರುಗಳನ್ನು ನೈಜತೆ ಪರಿಶೀಲಿಸಿ ಸೇರ್ಪಡೆ ಮಾಡಬಹುದು ಅಂತ ಇದೆ. ಅದಕ್ಕೆ ಸ್ಪಷ್ಟೀಕರಣ, ಆಧಾರ್ ಕಾರ್ಡ್ ಅಥವಾ ಸಂಖ್ಯೆ ಇಲ್ಲದೇ ಇದ್ದಲ್ಲಿ ಆಧಾರ್ ನೋಂದಣಿ ಸಂಖ್ಯೆ ಪಡೆದ ಸದಸ್ಯರ ಮಾಹಿತಿಯನ್ನು ಪಡೆಯಬಹುದು. ನೋಡಿ, ತಾವು ಸಮೀಕ್ಷಾದಾರರಿಂದ ಅಥವಾ ಮಾಹಿತಿಯನ್ನು ಪಡೆದುಕೊಳ್ಳುವವರಿಂದ, ಕುಟುಂಬದ ಸದಸ್ಯರಿಂದ ಪಡೆಯಬೇಕಾದಂಥ ಅಗತ್ಯವಾದಂಥ ದಾಖಲೆಗಳು, ಒಂದು ರೇಷನ್ ಕಾರ್ಡ್ ಇಲ್ಲದಿದ್ದ ಪಕ್ಷದಲ್ಲಿ ಆಧಾರ್ ಕಾರ್ಡು ಸಮೇತ ಇಲ್ಲದಿದ್ದ ಪಕ್ಷದಲ್ಲಿ ಆಧಾರ್ ನೋಂದಣಿಯ ಎನ್ರೋಲ್ಮೆಂಟ್ ಐ ಡಿ ಏನಿದೆ ಅದನ್ನು ಕೂಡ ಬಳಸಿಕೊಂಡು ಮಾಡಬಹುದು. ಸೊ ಈ 3 ದಾಖಲೆಗಳು ಈ ಬಾರಿಯ ಸಮೀಕ್ಷೆಯಲ್ಲಿ ನಾವು ಕಡ್ಡಾಯವಾಗಿ ಕೇಳಬೇಕಾಗುತ್ತೆ. ಸೊ ಇವು ಒಂದಿಷ್ಟು ಸ್ಪಷ್ಟೀಕರಣಗಳನ್ನು ಆಯೋಗವು ನೀಡಿದೆ. ಮುಂದೆ ಬರುವಂತಹ ಈ ಒಂದು ಸಮೀಕ್ಷೆಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸನ್ನು ನಮ್ಮ ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.